ಇನ್ನು ರಾಜ್ಯದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ, ಕೆರೆ ಕಟ್ಟೆಗಳು ತುಂಬಿ ತುಳುಕ್ತಾ ಇದೆ. ಅದೇ ರೀತಿಯಾಗಿ ಹಿಂದೆ KRS ಡ್ಯಾಮ್ ಕೂಡ ತುಂಬಿತ್ತು, ಜೊತೆಗೆ ಬಾಗಿನವನ್ನ ಅರ್ಪಿಸಿದ್ದನ್ನ ನೀವು ನೋಡಿದ್ವಿ. ಈಗ ಕಾವೇರಿ ಆಯ್ತು, ಇವತ್ತು ಕಬಿನಿಗೆ ಬಾಗಿನ ಕಾರ್ಯಕ್ರಮ ಇದೆ. DCM DK ಶಿವಕುಮಾರ್ ಅವರ ವತಿಯಿಂದ ಮೈಸೂರು ಜಿಲ್ಲೆಯ HD ಕೋಟೆಯ ಕಬಿನಿ ಜಲಾಶಯ ತುಂಬಿದೆ. ಹಾಗಾಗಿ ಇವತ್ತು ಬಾಗಿನ ಅರ್ಪಿಸ್ತಾರೆ. ಬೆಳಗ್ಗೆ 10:30ಕ್ಕೆ ಕಬಿನಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ಬಾಗಿನ ಸಮರ್ಪಣೆಯನ್ನು ಮಾಡಲಾಗುತ್ತೆ. ಬೆಳಗ್ಗೆ 8:30ಕ್ಕೆ ಹೆಲಿಕಾಪ್ಟರ್ನಲ್ಲಿ CM ಸಿದ್ದರಾಮಯ್ಯನವರು ಹೋಗ್ತಾರೆ. ಪೂಜೆಯನ್ನು ಸಲ್ಲಿಸಿ ಬಾಗಿನವನ್ನ DCM DK ಶಿವಕುಮಾರ್ ಇಲ್ಲ CM ಸಿದ್ದರಾಮಯ್ಯನವರು ಭಾಗಿಯಾಗ್ತಾರೆ. ಒಂದು ಕಡೆ KRS ಡ್ಯಾಮ್ ಭರ್ತಿಯಾಗಿದ್ದನ್ನು ನೀವು ನೋಡಿದ್ದೀರಿ. ರಾಜ್ಯದಲ್ಲಿ ಉತ್ತಮ ಮಳೆ ಆಗ್ತಾ ಇರೋದ್ರಿಂದ ಕೆರೆ ಕಟ್ಟೆಗಳೆಲ್ಲ ತುಂಬಿ ತುಳುಕ್ತಾ ಇದೆ. ಸೊ ಹಾಗಾಗಿ KRS ಡ್ಯಾಮ್ ಭರ್ತಿಯಾಗಿತ್ತು, ಅಲ್ಲಿಗೂ ಕೂಡ ಬಾಗಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈಗ ಕಬಿನಿ ಡ್ಯಾಮ್ ಕೂಡ ತುಂಬಿದೆ. ಹಾಗಾಗಿ ಇದೊಂದು ರೀತಿಯಾಗಿ ಖುಷಿಯ ವಿಚಾರ. ಹಾಗಾಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಬಾಗಿನವನ್ನು ಅರ್ಪಿಸ್ತಾರೆ. ಮೈಸೂರು ಜಿಲ್ಲೆಯ HD ಕೋಟೆಯ ಕಬಿನಿ ಜಲಾಶಯ ಬೆಳಗ್ಗೆ 10:30ಕ್ಕೆ ಕಬಿನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ಸುಮಾರು 8:30ರಷ್ಟೊತ್ತಿಗೆ ಹೆಲಿಕಾಪ್ಟರ್ನಲ್ಲಿ CM ಸಿದ್ದರಾಮಯ್ಯನವರು ತೆರಳಿದ ಸಂದರ್ಭದಲ್ಲಿ ಅಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಬಾಗಿನವನ್ನು ಸಲ್ಲಿಸಲಿಕ್ಕಿದ್ದಾರೆ CM ಸಿದ್ದರಾಮಯ್ಯನವರು.